ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಕದನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮೌನವೇ ಆಭರಣ ಅನ್ನುವ ರೀತಿಯಲ್ಲಿ ಬಾಯಿ ಮುಚ್ಚಿಕೊಂಡು ಕುಳಿತಿದೆ. ಇದರಿಂದಾಗಿ ಕಾಂಗ್ರೆಸ್ನಲ್ಲಿ ಇರೋ ಬರೋ ಶಾಸಕರೆಲ್ಲ ಮುಖ್ಯಮಂತ್ರಿ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಯಾರೂ ಹಾಗೆಲ್ಲ ಮಾತಾಡಬಾರ್ದು ಅನ್ನುವಂತಹ ಪ್ರಹಸನ ಕೂಡ ಆಗಾಗ್ಗೆ ನಡೆಯುವುದನ್ನು ನಾವು ನೋಡ್ತಾನೆ ಇದ್ದೀವಿ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಇನ್ನೆಷ್ಟು ದಿನ? ಯಾಕಂದರೆ ಒಂದು ಮೆಗಾ ಸೀರಿಯಲ್ ನಡೆಯುತ್ತೆ ಅಂತ ಹೇಳಿದ್ರೆ ಆ ಮೆಗಾ ಸೀರಿಯಲ್ ನಡೆಯೋದಕ್ಕೂ ಕೂಡ ಒಂದು ಅವಧಿ ಅಂತ ಇರುತ್ತೆ. 1 ವರ್ಷ, 1.5 ವರ್ಷ, 2 ವರ್ಷ. ಇದು 2.5 ವರ್ಷದಿಂದ 2.25 ವರ್ಷ ಆಯಿತು. ದಿವಸಕ್ಕೊಂದು ಟ್ವಿಸ್ಟ್ ತೆಗೆದುಕೊಳ್ತಿದೆ ಈ ಮೆಗಾ ಸೀರಿಯಲ್. ಯಾಕಂದರೆ ಇದು ಸರ್ಕಾರದಿಂದ ನಡೀತಾ ಇರುವಂತಹ ಮೆಗಾ ಸೀರಿಯಲ್. ಇಷ್ಟೊಂದು ಸುದೀರ್ಘ ಅವಧಿಗೆ ಕಾಂಗ್ರೆಸ್ನದ್ದೇ ಒಬ್ಬರು ಸಚಿವರು ಹೇಳಿದಂಥ ಪ್ರಕಾರ ಬಹುಶಃ ಗಿನ್ನಿಸ್ ರೆಕಾರ್ಡ್ ಆಗಬಹುದೇನೋ, ಅಷ್ಟು ಬಾರಿ ಇದರ ಬಗ್ಗೆ ಮಾತನಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದ ಜನರ ತಾಳ್ಮೆಯನ್ನ, ಪೇಷನ್ಸನ್ನು ಚೆಕ್ ಮಾಡುವಂತಹ ಕೆಲಸವನ್ನು ಆಡಳಿತ ನಡೆಸ್ತಾ ಇರುವಂಥವರು ಮಾಡ್ತಾ ಇದ್ದಾರಾ ಅಂತ. ಜನ ಆಯ್ಕೆ ಮಾಡಿರ್ತಾರೆ 5 ವರ್ಷಕ್ಕೊಮ್ಮೆ ಮಾತ್ರ. ಅದರರ್ಥ ಉಳಿದ 5 ವರ್ಷ ಜನ ಮಲ್ಕೊಂಡಿರ್ತಾರೆ ಅಂತೇಳಿ ಅಲ್ಲ. ಅವರು ಎದ್ದಿರ್ತಾರೆ, ಅವರು ನೋಡ್ತಾ ಇರ್ತಾರೆ, ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಏನು ನಡೆಯುತ್ತೆ ಇಲ್ಲಿ ಅಂತೇಳಿ. ಆದರೆ ಜನರ ಆಯ್ಕೆಯನ್ನ ತಮಗಿಷ್ಟ ಬಂದ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇರುವಂಥವ್ರು ಮಾಡ್ತಾ ಕುಳಿತುಕೊಂಡ್ರೆ ಇದರ ಹೊಡೆತ ಬೀಳುವಂಥದ್ದು ಇದೇ ಜನರಿಗೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿರುವ ಈ ಪ್ರಜೆಗಳ ಆಡಳಿತವನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರಜಾಪ್ರತಿನಿಧಿಗಳು ತಮ್ಮ ಕುರ್ಚಿ ಕದನದಲ್ಲೇ ನಿರತರಾಗಿದ್ದರೆ ಅದರ ಅಂತಿಮ ಹೊಡೆತ ಬೀಳುವಂಥದ್ದು ರಾಜ್ಯದ ಅಭಿವೃದ್ಧಿಗೆ. ರಾಜ್ಯದ ಅಭಿವೃದ್ಧಿ ಅಂದರೆ ದೊಡ್ಡ ದೊಡ್ಡ ರಸ್ತೆಗಳ ನಿರ್ಮಾಣ ಅಥವಾ ಬೀರ್ನೇನೂ ಅಲ್ಲ, ಅಲ್ಲಿ ಪ್ರಜೆಗಳೂ ಕೂಡ ಸೇರ್ಕೊಂಡಿರ್ತಾರೆ. ಪ್ರಜೆಗಳಿಗೇನೆ ಇದರ ಹೊಡೆತ ಬೀಳುವಂಥದ್ದು. ಆ ಹೊಡೆತ ನಿರಂತರವಾಗಿ ಮುಂದುವರೆದಿದೆ ಈ ಸರ್ಕಾರದ ಅವಧಿಯಲ್ಲಿ. ಇದು ಇನ್ನೆಷ್ಟು ದಿನ? ಇದಕ್ಕೊಂದು ಕಾಲಮಿತಿ ಅನ್ನುವಂಥದ್ದಾದರೆ ಇದೆಯಾ ಇಲ್ವಾ? ಈಗ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಮತ್ತೊಂದು ಮೀಟಿಂಗ್. ಅಲ್ಲಿರೋರು ಹೇಳ್ತಾರೆ ನಮ್ಮ ನಾಯಕರು ಅವರು ಅಂತಾರೆ, ನಮ್ಮ ರಾಜಕೀಯ ಗುರು ಇವರು ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಇದೆಲ್ಲ ಗೊಂದಲ ಬಗೆಹರಿಬೇಕು ಅಂತಾರೆ. ಮತ್ತೊಬ್ರು ಹೇಳ್ತಾರೆ ಗೊಂದಲವನ್ನು ಆದಷ್ಟು ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತಾರೆ. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರ ಪಕ್ಷದ ಶಾಸಕರಿಗೆ ಇರುವಷ್ಟು ಯೋಚನೆ, ಚಿಂತನೆ, ಕಾಳಜಿ, ಕಳಕಳಿ ಇದ್ಯಾವುದು ಇಲ್ವಾ? ಏನು ನಡೀತಿದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ನಿಮಗೊಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀರಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ದೆಹಲಿ 10 ಸವಾಲ್. 10 ಸೀಟ್ ಗೆದ್ದು ಬಿಡಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿ ಇದ್ದರು. ಕೋರ್ಟು, ಕೇಸು ಇವೆಲ್ಲ ನಡೀತಾ ಇತ್ತು. ಅಂತಿಮವಾಗಿ ಇವತ್ತು ಯಾವ ಪ್ರಕರಣದಲ್ಲಿ ಅವರು ಸರಿಸುಮಾರು 6 ತಿಂಗಳುಗಳ ಕಾಲ ಜೈಲಿನಲ್ಲಿದ್ದರು, ಅದೇ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಖುಲಾಸೆ ಆಗಿದೆ. ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂಗೆ 23 ಮಂದಿ ಆರೋಪಿಗಳು ಕೂಡ ಖುಲಾಸೆಗೊಂಡಿದ್ದಾರೆ. ಇಷ್ಟಾಗ್ತಿದ್ದಂಗೆ ಅರವಿಂದ್ ಕೇಜ್ರಿವಾಲ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ರು, ಅನ್ಯಾಯವಾಗಿ ನನ್ನನ್ನು ಜೈಲಿಗೆ ಕಳಿಸಿದ್ರು ಅಂತ ಹೇಳಿದರು. ಬಿಜೆಪಿಯವರು ಹೇಳ್ತಿದ್ದಾರೆ ಇನ್ನೂ ಕೆಳಗಿನ ಕೋರ್ಟ್ ಮಾತ್ರ ತೀರ್ಪು ಬಂದಿರೋದು, ಇನ್ನೂ ಮೇಲಿನ ಕೋರ್ಟ್ ಇದೆ ಅಂತ ಹೇಳಿಕೊಂಡು ಬಿಜೆಪಿಯವರು ನೆನಪು ಮಾಡ್ತಾ ಇದ್ದಾರೆ. ಇದರ ನಡುವೆ ನೋಡೋ ತಾಕತ್ತಿದ್ರೆ 10 ಸೀಟ್ ಗೆದ್ದು ತೋರಿಸಿ ಅಂತೇಳಿ ಸವಾಲು ಎಸೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಯಾವ ರೀತಿಯಾಗಿದೆ ಇವರ ಮಾತಿನ ಫೈಟ್? ಯಾವಾಗ ಈ ಒಂದು ತೀರ್ಪು ಬರ್ತಾ ಇದ್ದಂತೆಯೇ ಅರವಿಂದ್ ಕೇಜ್ರಿವಾಲ್ ಅವರ ಮಾತಿನ ವೈಖರಿ ಕೂಡ ಇಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಇನ್ನೆಷ್ಟು ದಿನ ಅಂತೇಳಿ ಬಹುಶಃ ರಾಜ್ಯದ ಜನ ನೋಡಿ, ಮೊನ್ನೆ ಏಜೆನ್ಸಿಗಳ ಹೋರಾಟ ಆಯಿತು. ಯಾವ ಕಾರಣಕ್ಕಾಗಿ ಹೋರಾಟ ನಡೆಸಬೇಕಂತ ಅನಿವಾರ್ಯತೆ ಅವರಿಗೆ ಬಂತು, ಅದನ್ನು ನಾವು ಗಮನಿಸಬೇಕು. ಸರ್ಕಾರ ಅಲರ್ಟ್ ಆಗಿದ್ದರೆ, ಸರ್ಕಾರ ತನ್ನ ಸೀಟ್ಗಳ ಬಗೆಗಿನ ಯೋಚನೆಯನ್ನು ಬಿಟ್ಟು ನಿಜಕ್ಕೂ ಅಲರ್ಟ್ ಆಗಿದ್ದರೆ ಈ ಕೆಲಸವನ್ನು ಒಳ ಮೀಸಲಾತಿಗೆ ಸಹಿ ಹಾಕಿಸುವಂತಹ ಪ್ರಯತ್ನವನ್ನು ಇದನ್ನೆಲ್ಲ ಮೊದಲೇ ಮಾಡಬೇಕಾಗಿತ್ತು. ಅದು ಯಾವಾಗ ಯುವಕರು ಬೀದಿಗಿಳಿದ್ರು ಅದಾದ ನಂತರ ಇವರು ತರಾತುರಿಯಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಬಂದು ಇವಾಗ 50,000ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳ ಭರ್ತಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಹೊರಡಿಸಿರುವಂತಹ ಆದೇಶವನ್ನು ಇವರು ಮೊದಲೇ ಹೊರಡಿಸಬಹುದಾಗಿದ್ದಿತ್ತು. ಯಾಕಂದರೆ ಸರ್ಕಾರ ಬ್ಯುಸಿಯಾಗಿರುವಂಥದ್ದು ಯಾವುದರಲ್ಲಿ? ಆಡಳಿತದಲ್ಲೆಲ್ಲ, ರಾಜಕೀಯದಲ್ಲಿ ಬ್ಯುಸಿಯಾಗಿದೆ. ಸಚಿವರುಗಳು,
ಶಾಸಕರುಗಳು ಇವರೆಲ್ಲರಿಗೂ ಕೂಡ ಬ್ಯುಸಿಯಾಗಿರುವಂಥದ್ದು ಯಾವುದು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ವಿಚಾರಗಳು ಏನು ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು. ಡಿ ಕೆ ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು. ಅವರು ನನ್ನನ್ನು ರಾಜಕೀಯದಲ್ಲಿ ಬಯಸಿದ್ದಾರೆ, ಅವರಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಕರ್ತವ್ಯ. ದಯವಿಟ್ಟು ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಾಳೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಬರ್ತಡೇ. ನಾಳೆ ಬರ್ತಡೇಗಿದ್ದರು, ನಿನ್ನೆ ರಾತ್ರಿಯೇ ಪಾರ್ಟಿಗಿತ್ತು. ಬರ್ತಡೇ ನೆಪದಲ್ಲದೆ ಡಿ.ಕೆ. ಶಿವಕುಮಾರ್ ಆಪ್ತರೆಲ್ಲರೂ ಔತಣಕೂಟಕ್ಕೆ ಸೇರಿದ್ರು. ನಾಟಿ ಕೋಳಿ ಬಿರಿಯಾನಿ ತಿನ್ನುತ್ತಲೇ ಟೇಬಲ್ ಟು ಟೇಬಲ್ ಬೇರೆ ಬೇರೆ ವಿಚಾರಗಳು ಚರ್ಚೆಯಾಗಿವೆ. ಡಿ.ಕೆ. ಶಿವಕುಮಾರ್ಗೆ ಇದೇ ಅವಧಿಯಲ್ಲದೆ ಸಿಎಂ ಸ್ಥಾನ ಸಿಗಲೇಬೇಕೆಂಬುದು ಎಲ್ಲರ ಅಜೆಂಡಾ ಆಗಿತ್ತು. ಬಾಲಕೃಷ್ಣ ಬರ್ತ್ಡೇ ಪಾರ್ಟಿಯಲ್ಲದೆ ಇಬ್ಬರು ಸಚಿವರು, ಸರಿಸುಮಾರು 15 ಶಾಸಕರು, ಇಬ್ಬರು ಎಂಎಲ್ಸಿಗಳು ಭಾಗಿಯಾಗಿದ್ರು. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಆಯೋಜಿಸಿದ್ದ ಪಾರ್ಟಿ ಅದು. ಯೋಜನೆ ಅಂಡ್ ಸಾಂಖ್ಯಿಕ ಸಚಿವ ಡಿ. ಸುಧಾಕರ್, ಮೀನುಗಾರಿಕಾ ಸಚಿವ ಮಂಕಾಳ್ ವೈದ್ಯ ಬಂದಿದ್ರು. ಇನ್ನು ಮಂಡ್ಯ ಶಾಸಕ ಗಣಿಗ ರವಿ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗ, ಮದ್ದೂರು ಶಾಸಕ ಉದಯ್ ಗೌಡ, ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಮೈಸೂರು ನಗರದ ಚಾಮರಾಜ ಕ್ಷೇತ್ರದ ಶಾಸಕ ಕೆ. ಹರೀಶ್ ಗೌಡ, ಮಡಿಕೇರಿ ಶಾಸಕ ಎಎಸ್ ಮಂಥರಗೌಡ, ಆನೇಕಲ್ ಶಾಸಕ ಬಿ. ಶಿವಣ್ಣ, ಚನ್ನಪಟ್ಟಣ ಶಾಸಕ ಸಿಬಿ ಯೋಗೇಶ್ವರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕುಣಿಗಲ್ ಶಾಸಕ ಡಾಕ್ಟರ್ ಕೆ. ರಂಗನ, ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಪಾಲ್ಗೊಂಡಿದ್ರು. ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರ, ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ, ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಕೂಡ ಪಾರ್ಟಿಯಲ್ಲಿದ್ರು. ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ, ಆಗ್ರಹಗಳ ಪಟ್ಟಿಯೇ ಅಲ್ಲಿತ್ತು. ಸುಭದ್ರ ಸರ್ಕಾರ ಆಗಿರೋ ಈ ಅವಧಿಯಲ್ಲದೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು. ಗೊಂದಲಗಳಿಂದಾಗಿ ಪಕ್ಷ ನಾಯಕರಲ್ಲಿ ಅಸಮಾಧಾನಗಳಿದ್ದು ಇವತ್ತಿನ ಸ್ಥಿತಿಯೇ ಮುಂದುವರೆದರೆ ಮುಂದೆ ಗೆಲ್ಲೋದು ಕಷ್ಟ. ಕ್ಷೇತ್ರದಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗ್ತಿಲ್ಲ. ಡಿಕೆಶಿ ಸಿಎಂ ಆಗಬೇಕೆಂದು ಸಭೆಯಲ್ಲಿ ಒತ್ತಡ ಹೇರುವ ಬಗ್ಗೆ ಚರ್ಚೆಯಾಯಿತು. ದೆಹಲಿ ಪರೇಡ್ ಮೂಲಕ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡುವ ಮಾತು ಸಹ ಕೇಳಿ ಬಂದಿದೆ. ಸಂಖ್ಯಾಬಲವೇ ಸೂತ್ರವಾದ್ರೆ ನಂಬರ್ಗೆ ಮೂಲಕವು. ಡಿಕೆಶಿ ಪರ ಬ್ಯಾಟಿಂಗ್ ಮಾಡುವ ತಂತ್ರಗಾರಿಕೆಯೂ ಅಲ್ಲಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಏನೇ ನಿರ್ಧಾರಗಳು, ಒಪ್ಪಂದಗಳಾಗಿದ್ರು ಬಹಿರಂಗಪಡಿಸಬೇಕು. ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಮುಂದಾಗಬೇಕು. ಹಾಗೆ ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರನ್ನು ಮಂತ್ರಿ ಮಾಡಬೇಕು ಎಂಬುದು ಎಲ್ಲಾ ಶಾಸಕರ ಮಾತು ಹಾಗೂ ಬೇಡಿಕೆಯಾಗಿತ್ತು. ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂಥ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡ್ಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ. ನಾವ್ಯಾರು ಕೂಡ ಚುನಾವಣೆನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ತೀರ್ಮಾನ ಏನಾರ ಆಗ್ಲಿ, ಇದು ಈ ಮಾತಾಡೋರು ಅವ್ರ ಬಗ್ಗೆ ಮಾತಾಡೋರು ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಈಗ ಮಾರ್ಚ್ 10ಕ್ಕೆ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 10 ವರ್ಷ ಆಗ್ತಾ ಇದೆ. ಕೆಪಿಸಿಸಿ ಬದಲಾಯಿಸಿ ಅನ್ನುವಂತ ಕೂಗು ಕೂಡ ಇದೆ. ಬದಲಾಯಿಸಲಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಎಲ್ಲಾರ್ದು ಅದೇನೆ ರೀ, ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರನ್ನ ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸಹಜವಾಗಿ ನಾವೆಲ್ಲರೂ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ರಾಜಕೀಯ ಮಾತಾಡೋದು ಸರ್ವೇ ಸಾಮಾನ್ಯ ಅಂತ ಅನ್ಕೊಡ್ತೀನಿ. ಅದೇ ರೀತಿ ಮಾತಾಡೋದು ಅಷ್ಟೇ. ಅವರು ನನ್ನನ್ನು ರಾಜಕೀಯದಲ್ಲಿ ಬೆಳೆಸಿದ್ದಾರೆ,
ಅವರಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಕರ್ತವ್ಯ. ಅವ್ರು ನನ್ನ ರಾಜಕೀಯ ಗುರುಗಳು, ಅದು ನನ್ನ ಧರ್ಮ. ಸೊ ಅವರು ನಾನು ಖಂಡಿತವಾಗಿ ಅವರು ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಪರವಾಗಿ ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀರಾ ಬೇಕಾದ್ರೆ? ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತ ಆ ಸಮಯ ಬಂದಾಗ ಖಂಡಿತ ಡಿ.ಕೆ. ಶಿವಕುಮಾರ್ ಸರ್ ಪರವಾಗಿ ಹೈಕಮಾಂಡ್ ಹತ್ರ ಮಾತಾಡ್ತೀವಿ, ಭೇಟಿನೂ ಮಾಡ್ತೀವಿ. ಮೇಡಮ್, ಕೊನೆಯದಾಗಿ ಮೇಡಮ್, ಡಿ.ಕೆ. ಶಿವಕುಮಾರ್ ಇದೇ ಸರ್ಕಾರದಲ್ಲೇ ಸಿಎಂ ಆಗ್ತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಅಥವಾ ಹೇಗೆ ಅಂತ? ಖಂಡಿತ ಇದೆ, ಆಗಬೇಕು ಕೂಡ. ಹೀಗೆ ನಿನ್ನೆ ರಾತ್ರಿಯ ಸಭೆ ನಂತರ ಡಿಕೆ ಟೀಮ್ನ ಶಾಸಕರ ಆತ್ಮವಿಶ್ವಾಸ ಹೆಚ್ಚಿದೆ. ಬಹಿರಂಗವಾಗಿ ಕುರ್ಚಿ ಬದಲಾವಣೆ ಚರ್ಚೆಗೆ ವೇಗ ಕೊಟ್ಟಿದ್ದಾರೆ. ಪಕ್ಷದ ಇಮೇಜ್ ಅಂದೇ ಮುಂದಿಟ್ಕೊಂಡೇ ಶಾಸಕರು ಆಡುತ್ತಿರುವ ಪ್ರತಿ ಮಾತಿಗೆ ಹಲವು ಅರ್ಥಗಳು ಮೂಡುವಂತಿವೆ. ಸಿಎಂ ಡಿ.ಸಿ.ಎಂ ಎಲ್ಲರೂ ಒಂದೇ. ನಾನು ಡಿ.ಸಿ.ಎಂ ಪರ ಇದ್ರೂ ಸಿ.ಎಂ ಪರನೂ ಇದ್ದೀನಿ. ಅದೇ ರೀತಿ ಸಿ.ಎಂ ಪರ ಇರೋರು ಡಿ.ಸಿ.ಎಂ ಪರನೂ ಇದ್ದಾರೆ. ಅದು ಟಿ ವಿಯಲ್ಲಿ ಪೇಪರಲ್ಲಿ ಮಾತ್ರ ಡಿವೈಡ್. ನಾವೆಲ್ಲ 136 ಜನ ಡಿ.ಸಿ.ಎಂ ಸಿ.ಎಂ ಪರ ಇದ್ದೀವಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಅದು ಆಗಲಿ ಅನ್ನೋದು ಬಯಸೋದು. ಅದನ್ನು ನಿಮ್ಮ ಮುಂದೆ ನೇರವಾಗಿ ವ್ಯಕ್ತಪಡಿಸಿದ್ದೀವಿ. ಹೈಕಮಾಂಡ್ ಅವರು ಒಂದು ಗೊಂದಲಲ್ಲಿದೆ ಈ ರಾಜ್ಯದಲ್ಲಿ. ಈ ಥರ ಗೊಂದಲ ಈವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಅವರು ಇಬ್ಬರು ಹೇಳ್ತಾ ಇರೋದು, ನೀವೇನು ನಿರ್ಧಾರ ಮಾಡ್ತೀರೋ ಮಾಡಿ, ಖರೀದಿ ಮಾಡಿ ಎಂದು. ಅದನ್ನೇ ನಾವು ಕೂಡ ಪುನರುಚ್ಚರಿಸ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಬಂದ್ವಿ, ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಇಲ್ಲ. ನನಗೇನು ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂಥ ಚರ್ಚೆ ಆಗಲ್ಲ. ಊಟಕ್ಕೆ ಸೇರಿದ್ವಿ ಒಂದಷ್ಟು ಜನ. ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂತ ಫೋಟೋ ತೆಗೆಸ್ಕೊಂಡು ಇದ್ದವರು. ದಿನನಿತ್ಯ ಮಾಧ್ಯಮಗಳಲ್ಲಿ ನೀವೊಬ್ಬರು ಕೇಳ್ತೀರ, ಅವರೊಬ್ಬರು ಒಂದು ಹೇಳ್ತಾರೆ, ಇವರೊಬ್ಬರು ಒಂದು ಹೇಳ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಇಮ್ಯಾಜಿನ್ ಡೌನ್ ಮಾಡುವಂತ ಕೆಲಸ ಆಗ್ತಾ ಇದೆ ವಿರೋಧ ಪಕ್ಷದವರಿಂದ. ನಮ್ಮ ಪಕ್ಷದ ವಿಚಾರನ ವಿರೋಧ ಪಕ್ಷದವರು ಚರ್ಚೆ ಮಾಡೋ ಅಗತ್ಯಕ್ಕಿಲ್ಲ. ನಾವು ಯಾರನ್ನಾರು ಮಂತ್ರಿ ಮಾಡ್ಕೋತೀವಿ, ಯಾರನ್ನಾರು ಸಿಎಂ ಮಾಡ್ಕೋತೀವಿ ಅಲ್ವಾ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದಕ್ಕೊಂದು ಸ್ಪಷ್ಟನೆ ಕೊಟ್ಟುಬಿಡಿ, ಅಂತಿಮವಾಗಿ ಇದಕ್ಕೆ ತೆರೆ ಎಳೀಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆಪ್ತ ಶಾಸಕರುಗಳೆಲ್ಲ ಹೀಗೆ ಹೇಳ್ತಿರೋವಾಗ್ಲೇ ಅಲ್ಲಿ ಯಾವ ಶಕ್ತಿ ಪ್ರದರ್ಶನವೂ ಆಗಿಲ್ಲ. ವೈಯಕ್ತಿಕ ಭೇಟಿ ಅಷ್ಟೇ ಅಂದ್ರು ಡಿಕೆಶಿ. ಎಲ್ಲರೂ ಹೊಸಬರಲ್ವ, ಹಾಗಾಗಿ ಮಂತ್ರಿಯಾಗಬೇಕೆಂಬ ಆಸೆಯಿಂದ ಸಭೆ ಮಾಡಿದ್ದಾರೆ. ನನ್ನ ಪರವಾಗಿ ಯಾರು ದೆಹಲಿಗೆ ಹೋಗಿ ಮಾತನಾಡೋದು ಬೇಡ ಎಂದು ಕಿವಿ ಮಾತು ಹೇಳಿದ್ರು. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡಯ್ಯ, ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, H.K. ಪಾಟೀಲು, ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ, ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇರುತ್ತೆ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದ್ರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸಿಎಂಗೆ ಮೈಸೂರು ಶಾಸಕರ ಶಾಕ್. ಅವರಲ್ಲದೆ ಭಿನ್ನರ ಧ್ವನಿ. ಮೀಟಿಂಗ್. ಡಿಸಿಎಂ ಆಪ್ತ ಬಾಲಕೃಷ್ಣ ಪಾರ್ಟಿಯಲ್ಲದೆ ಮೈಸೂರು ಶಾಸಕರು ಭಾಗಿಯಾಗಿದ್ದರು. ಚಾಮರಾಜನಗರ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಭಾಗಿಯಾಗಿದ್ದರಿಂದ ಸಹಜವಾಗಿ ಕುತೂಹಲ ಹೆಚ್ಚಿತ್ತು. ಇತ್ತೀಚೆಗಷ್ಟೇ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದ ಹರೀಶ್ ಗೌಡ ನಿನ್ನೆ ತನ್ವೀರ್ ಸೇಠ್ ಮನೆಯಲ್ಲಿ ಸಭೆ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಅದೇ ಹರೀಶ್ ಗೌಡ ಕಳೆದ ರಾತ್ರಿ ಡಿನ್ನರ್ಗೆ ಹೋಗಿದ್ದಲ್ಲದೆ ರಾಜಕೀಯದ ಚರ್ಚೆಯಾಗಿದೆ ಎಂದಿದ್ದಾರೆ. ಎಲ್ಲರನ್ನೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆಪ್ತರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಆಪ್ತರು. ಎಲ್ಲರನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಿದ್ದು ಹೆಚ್ಚು ಕಡಿಮೆ ಒಂದು 35-40 ಜನ ಇದ್ವಿ ನಾವು ಅಲ್ಲಿ. ಒಬ್ಬೊಬ್ಬರಾಗ ಎಲ್ಲರನ್ನೂ ಬಂದರು. ಒಬ್ಬೊಬ್ಬರಾಗ ವಿಶ್ ಮಾಡಿದ್ರು, ಊಟ ಮಾಡ್ಬಿಟ್ಟು ಅವ್ರವ್ರ ಪಡೆಗೆ ಅವ್ರು ಹೋದ್ರು. ನಾನು ಅದೇ ರೀತಿ ಹೋಗಿದ್ದೆ. ಒಬ್ಬೊಬ್ರದ್ದು ಒಂದು ಅಭಿಪ್ರಾಯ ಇರ್ತದೆ. ಅವ್ರವ್ರ ಅಭಿಪ್ರಾಯಗಳನ್ನ ಎಲ್ಲರನ್ನು ತಿಳಿಸಿದ್ರು ಮೀನ್ಸ್ ಮಾತಾಡಿದ್ರು. ಎಲ್ಲರೂ ಕೂತ್ಕೊಂಡಾಗ ಈಗ ಸೈಂಟಿಸ್ಟ್ಗಳು ಸೇರ್ಕೊಂಡಾಗ ಬರೀ ಸೈನ್ಸ್ ವಿಚಾರನೆ ತಾನೇ ಮಾತಾಡೋದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ.
ಡಿಕೆ ಶಿವಕುಮಾರ್ ಆಪ್ತರ ಡಿನ್ನರ್ಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಟೀಮ್ನ ಸದಸ್ಯರು. ನಾವು ಊಟಕ್ಕೆ ಸೇರ್ತೇವೆ, ಅವರು ಸೇರಿದ್ದಾರೆ, ಅದರಲ್ಲೇನಿದೆ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಒಳ್ಳೆಯ ಆಡಳಿತ ಕೊಡಬೇಕು ಅಂದ್ರೆ ಗೊಂದಲ ಆಗಿರಬಾರದು, ಶೀಘ್ರವೇ ಹೈಕಮಾಂಡ್ ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದ್ರು ಸತೀಶ್. ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ, ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಸೊ ಅದರಲ್ಲಿ ವಿಶೇಷ ಇಲ್ಲ, ಮುಂದೆ ಕೂಡ ಹೇಳಿದ್ವಿ, ನಾವು ಕೂಡಿದೀವಿ, ಬೇರೆಯವ್ರು ಕೂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ, ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ಗೊಂದಲ ಬಗೆಹರಬೇಕು, ಗೊಂದಲ ಬಗೆಹರಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನ ಅವ್ರು ಹೇಳ್ಬೇಕ್ರಿ. ಅವರು ಡೆಲ್ಲಿ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಅವ್ರ ನಡೆಯಿಂದಲೇ, ಅವ್ರು ಮೌನ ವಹಿಸಿರೋದು ಇಷ್ಟೆಲ್ಲ ಇದು ಗೊಂದಲ ಕಾರಣ ಅಂತ. ಇಲ್ಲ, ಹಂಗೇನಿಲ್ಲ, ಆ ಥರ ಏನಿಲ್ಲ, ಬಗೆಹರಿಸ್ತದೆ. ಮೊನ್ನೆ ನಾವು ಭೇಟಿಯಾಗಿದ್ದು ಅವ್ರಿಗೆ, ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ, ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದಾರೆ. ಕಾದ್ ನೋಡೋಣ ಇನ್ನೊಂದು ಸ್ವಲ್ಪ ದಿವಸ. ಪಕ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲ ಇರಬಾರ್ದು, ಒಳ್ಳೆ ಆಡಳಿತ ಕೊಡ್ಬೇಕಾದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಎಲ್ಲರೂ ಹೇಳೋದೇ ಅದಕ್ಕೆ ಬ್ರೇಕ್ ಆಗಬೇಕು, ಇದಕ್ಕೆ ಬ್ರೇಕ್ ಆಗಬೇಕು ಅಂತ ಹೇಳ್ತಾ ಇದೀವಿ. ಎಲ್ಲ ನಾವು ಹೇಳ್ತಾ ಇದೀವಿ, ಅವ್ರು ಹೇಳ್ತಾ ಇದಾರೆ, ಎಲ್ಲರೂ ಎಲ್ಲ ಸೈಡ್ನವ್ರು ಹೇಳ್ತಿದ್ದಾರೆ. ಬ್ರೇಕ್ ಆಗಬೇಕಂದ್ರೆ ಸರಳ ಇದ್ರೆ ನಾವು ಮುಂದೆ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಎಲ್ಲರೂ ಉದ್ದೇಶ. ಸರ್ಕಾರದ ಈ ಕಚ್ಚಾಟದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕಿಡಿಕಾರಿದ್ದಾರೆ. ಹೀಗೆ ಆದ್ರೆ ಮುಂದೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅನ್ನೋ ಬಾಲಕೃಷ್ಣ ಮಾತನ್ನೇ ದಾಳ ಮಾಡಿಕೊಂಡ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಸಿದ್ದರಾಮಯ್ಯನವರು ನೋಡಿದ್ದೀರಾ, ಅವರು ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ. ಯಾವಾಗೂ ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗ ಹಾಕೊಂಡ್ಬಿಡ್ತಾರೆ, ಮೊದಲೇ ಹಾಕೊಂಡ್ಬಿಡ್ತಾರೆ. ಇನ್ನು ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕೊಂಡ್ಬಿಡ್ತಾರೆ. ಅವ್ರು ಎಲ್ಲ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ CM ಆದರು, ಕಾಂಗ್ರೆಸ್ಗೆ ಬಂದರು, ಇಲ್ಲೂ CM ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕೊಂಡು ಅಂಟಿಸ್ಕೊಳೋದು ಅವ್ರಿಗೆ ಚಂದಾಗಿ ವಿದ್ಯೆ ಗೊತ್ತಿದೆ. ಈ DK ಶಿವಕುಮಾರ್ ಅವ್ರಿಗೆ ಅದು ಗೊತ್ತಿಲ್ಲ. ಒಡೆದ್ ಕಿತ್ಕೊಂತೀನಿ ಬಿರಿ ಒಡೆದ್ ಕಿತ್ಕೊಳ್ಳೋದ್ರಲ್ಲೇ ಅವ್ರೆ. ಆ ಕಾಲ ಎಲ್ಲ ಹೊರಟೋಯ್ತು, ಒಡೆದ್ ಕಿತ್ಕೊಳ್ಳೋ ಕಾಲ ಅಲ್ಲ ಈಗ. ತಲೆ ಯೂಸ್ ಮಾಡುವ ಕಾಲ ಇದು. ಹೀಗೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹಾಡು, ದಿನಕ್ಕೊಂದು ರಾಗ ಎಂಬಂತೆ ಉಪಹಾರದಿಂದ ಡಿನ್ನರ್ವರೆಗೆ ನಾನಾ ಪಾರ್ಟಿಗಳು ಮತ್ತು ಅದರ ಸುತ್ತ ನಾನಾ ರೀತಿಯ ರಾಜಕೀಯ ಚರ್ಚೆಗಳು ಜೋರಾಗುತ್ತಿವೆ. ಅಧಿಕಾರಕ್ಕೆ ಬಂದು 2.25 ವರ್ಷ ಕಳೆದರೂ ಸರಕಾರಕ್ಕೆ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡುವುದೇ ಪ್ರತಿನಿತ್ಯದ ವ್ಯವಹಾರವಾಗಿದ್ದು, ರಾಜ್ಯ ಜನರಿಗೂ ಈ ಪ್ರಹಸನಗಳು ಮುಗಿಯೋದ್ಯಾವಾಗ ಎಂಬ ಪ್ರಶ್ನೆ ಕಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯಾಕಂದರೆ ಯಾವುದೇ ಪ್ರಹಸನಕ್ಕೂ ಕೂಡ ಒಂದು ಅಂತ್ಯ ಅನ್ನುವಂಥದ್ದು ಇರಲೇಬೇಕು. ಇದು ಅದೇ ರೀತಿಯಾಗಿ ಮುಂದುವರಿತಾ ಹೋದರೆ ಜನಕ್ಕೂ ಕೂಡ ಭ್ರಮನಿರಸನ ಆಗುತ್ತೆ. ಇದನ್ನು ಆದಷ್ಟು ಬೇಗನೆ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷದವರು ಅರ್ಥ ಮಾಡ್ಕೊಂಡು, ದೆಹಲಿ 10 ಸವಾಲ್ 10 ಸೀಟ್ ಗೆದ್ದು ನೋಡಿ ಅನ್ನೋದನ್ನು ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ಹೇಳೋದನ್ನು ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪಾಲಿಗೆ ಬಹಳ ಖುಷಿಯ ದಿನ. ಯಾಕಂದರೆ ಅಬಕಾರಿ ಹಗರಣ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಖುಲಾಸೆಗೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂತೆ 23 ಮಂದಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂಥ 23 ಮಂದಿ, ಇದರಲ್ಲಿ ಕವಿತಾ ಅವರು ಕೂಡ ಇದ್ರು, ಅವರು ಕೂಡ ಖುಲಾಸೆಗೊಂಡಿದ್ದಾರೆ. ಈ ಹಗರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿದಂತಹ ಕೇಜ್ರಿವಾಲ್ ಮತ್ತು ಸಿಸೋಡಿಯಾಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈ ಕೇಸು ಖುಲಾಸೆ ಆಗಿರೋದಾಗಿ ಅವರು ನಿರಪರಾಧಿಗಳು ಅಂಥೇಳಿ ಹೊರಗೆ ಬಂದಿರೋದ್ರಿಂದಾಗಿ ರಿಲೀಫ್ ಸಿಕ್ಕಿದೆ. ಸಹಜವಾಗಿಯೇ ಕೋರ್ಟ್ ತೀರ್ಪು ಹೊರಬೀಳ್ತಾ ಇದ್ದಂತೆ ಕೇಜ್ರಿವಾಲ್ ಅವರು ತನ್ನ ಕುಟುಂಬ ಸದಸ್ಯರನ್ನು ಅಪ್ಪಿಕೊಂಡು ಖುಷಿಯಿಂದ ನಂತರ ಮಾಧ್ಯಮದ ಜೊತೆ ಮಾತನಾಡ್ತಾ ಭಾವುಕರು ಕೂಡ ಆದರು. ಈ ಸಂದರ್ಭದಲ್ಲೇ ಸುಳ್ಳು ಆರೋಪ ಹೊರಿಸಿ ನನ್ನನ್ನು ಜೈಲಿಗೆ ಕಳುಹಿಸಿದ್ರು ಅಂತ ಹೇಳುವಂಥ ಆರೋಪವನ್ನು BJPಯ ವಿರುದ್ಧ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಸತ್ಯಕ್ಕೆ ಯಾವಾಗಿದ್ರೂ ಜಯ ಸಿಕ್ಕೇ ಸಿಗುವಂತಹ ವಿಶ್ವಾಸ ಇತ್ತು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಕಣ್ಣೀರು ಹಾಕಿದ್ದಾರೆ. ಇವು ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಾಜಧಾನಿ ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ದೆಹಲಿ ಹೈಕೋರ್ಟ್ನಿಂದ ರಿಲೀಫ್ ಸಿಗ್ತಾ ಇದ್ದಂತೆ BJP ವಿರುದ್ಧ ಕೇಜ್ರಿವಾಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ
ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೇರಾನೇರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ರಾಜಕೀಯವಾದಂತಹ ಎದುರಾಳಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಅವರು ಕೂಡ ಅಧಿಕಾರಕ್ಕೇರೋದಕ್ಕಾಗಿ ಮಾಡಿದ ರಾಜಕೀಯ ಹುನ್ನಾರ, ನನ್ನನ್ನು ಜೈಲಿಗೆ ಕಳಿಸಿದ್ದು ನನ್ನ ವಿರುದ್ಧದ ಆಪಾದನೆಗಳೆಲ್ಲವೂ ಕೂಡ ರಾಜಕೀಯ ಹುನ್ನಾರ ಅನ್ನುವಂಥದ್ದು ಅರವಿಂದ ಕೇಜ್ರಿವಾಲ್ ಅವರ ಆರೋಪ. ಆಮ್ ಆದ್ಮಿಯನ್ನು ಮುಗಿಸೋದಕ್ಕಾಗಿ ಷಡ್ಯಂತ್ರ ಮಾಡಿದ್ರು, ಪಿತೂರಿ ಸುಳ್ಳು ಕೇಸುಗಳನ್ನು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಆಕ್ರೋಶವನ್ನು ಕೂಡ ಅರವಿಂದ ಕೇಜ್ರಿವಾಲ್ ಅವರು ಹೊರಹಾಕಿದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಈಗ ಚುನಾವಣೆ ನಡೆಸಿ 10 ಸೀಟ್ ಗೆಲ್ಲಿ ನೋಡೋಣ ಅಂಥೇಳಿ ಸವಾಲಿಸಿದ್ದಾರೆ. 10 ಸೀಟ್ ಗೆಲ್ಲಿ ನೋಡೋಣ ಅಂಥೇಳಿ ಸವಾಲಿಸಿದ್ದಾರೆ. ನಾವು ಗಳಿಸಿರೋದು ಪ್ರಾಮಾಣಿಕತೆಯನ್ನಷ್ಟೇ, ಹಣವನ್ನಲ್ಲ ಅಂತ ಹೇಳಿ ಕೇಜ್ರಿವಾಲ್ ಅವರು ಹೇಳ್ಕೊಂಡಿದ್ದಾರೆ. ನಾವು ಪ್ರಾಮಾಣಿಕರು ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ಕೊಂಡಿದ್ದಾರೆ ಇವತ್ತು. ಆದರೆ ಕೇಜ್ರಿವಾಲ್ ಮಾತಿಗೆ ಬಿಜೆಪಿಯ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೀವು ಜಾಸ್ತಿ ಖುಷಿ ಪಡಬೇಡಿ, ಯಾಕೆಂದರೆ ರಿಲೀಫ್ ಸಿಕ್ಕಿರುವಂಥದ್ದು ಕೇವಲ ಕೆಳ ಹಂತದ ಕೋರ್ಟ್ನಲ್ಲಿ ಮಾತ್ರ. ನಿಮಗೇನು ಪೂರ್ತಿ ಖುಲಾಸೆ ಆಗಿದ್ದೀರಿ ಅಂತ ಅಂದ್ಕೊಂಬೇಡಿ. ಹೈಕೋರ್ಟ್ನಲ್ಲಿ ಮಾತ್ರ ಈಗ ನಿಮಗೆ ಖುಲಾಸೆ ಆಗಿದೆ. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಿಬಿಐ ಕೂಡ ಸಲ್ಲಿಸಿದೆ. ಸಿಬಿಐ ಕೂಡ ಇದರಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಂತಹ ನಿರ್ಧಾರಕ್ಕೆ ಬಂದಿದೆ, ಅದು ಸಲ್ಲಿಸ್ತಾ ಇದೆ. ಇಲ್ಲಿ ಕೇಜ್ರಿವಾಲ್ ಅವರು ಏನೇನು ಹೇಳಿದ್ದಾರೆ, ಹಾಗೆ ರೇಖಾ ಗುಪ್ತಾ ಅವರ ಕೌಂಟರ್ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. मोदी जी और अमित शाह जी के षड्यंत्र का खामियाजा जो दिल्ली भुगत रही है, दिल्ली के 3 करोड़ लोग भुगत रहे हैं, उसकी भरपाई कौन करेगा? आज दिल्ली में कहीं चले जाओ, सारी सड़कें टूटी पड़ी हैं, अस्पतालों में दवाइयां मिलनी बंद हो गई हैं, मोहल्ला क्लिनिक बंद किए जा रहे हैं, स्कूलों का बुरा हाल हो रहा है। पूरे दिल्ली में पोल्यूशन इतना ज्यादा कभी दिल्ली की जनता ने नहीं देखा था। यमुना का बहुत बुरा हाल हो गया। एक चीज बता दो तो दिल्ली में इन्होंने ठीक करी हो? पूरी दिल्ली का बेड़ा गर्क कर दिया। सबसे बड़ा खामियाजा मोदी जी और अमित शाह जी की सत्ता की हवस, उसका सबसे बड़ा खामियाजा दिल्ली के 3 करोड़ लोगों ने भुगता है। दिल्ली के लोगों से जाके पूछो। आज मैं चैलेंज करता हूं मोदी जी को, मोदी जी हिम्मत है दिल्ली में दोबारा चुनाव करा के दिखा दो, 10 से ज्यादा तुम्हारी सीट आ जाए मैं राजनीति छोड़ दूंगा। तुम्हारी 10 से ज्यादा सीट आ जाए मैं राजनीति छोड़ दूंगा। दिल्ली की जनता त्रस्त हो चुकी है तुम लोग। ये अभी लोअर कोर्ट का डिसीजन या उनकी सेइंग्स हो सकती है, और हम सब जानते हैं कि जब ये सारा मामला उठा था तो किस तरीके से सबूतों के साथ उन्होंने छेड़छाड़ करी। 150 मोबाइल जो है उन्होंने ख़त्म करने की कोशिश की, सारा उसका डाटा उड़ा दिया गया। अगर वो सही थे, आज जितने घड़ियाली आंसू वो दिखा रहे हैं, ईमानदारी की, कट्टर ईमानदारी की बातें कर रहे हैं, तो मैं उनसे कुछ प्रश्न पूछना चाहती हूँ। अगर वो सही थे तो क्यों जैसे ही जांच शुरू हुई तो उन्होंने अपनी ये लीकर पॉलिसी को विड्रॉ कर लिया, तुरंत वापस किया? अगर वो सही थे तो ऐसा क्यों किया गया? ಇದು ಮಾತಿಗೆ ಮಾತು, ಏಟಿಗೆ ಎದಿರೇಟಿನ